హాయలో ఎంకలు పోందుల్లా గాడి ಗಾಡಿ ಪೋಂದುಲ್ಲ ಎಂಕಲು ಮೊಮ್ಮೆ ತುಳಸಿ ಪೂಜೆಯ ಆವಜಿಂದಿಲ್ಲ ತುಳಸಿ ಪೂಜೆಗೆ ಹೋಗ್ತಾ ಇದ್ದೀನಿ ನಾನು ನೋಡಿ. ಇನ್ನು ಮಕ್ಕಳು ನನ್ನ ಬಾವಾಜಿ ಒಟ್ಟಿಗೆ ಗಾಡಿಯಲ್ಲಿ ಹೋಗಿದ್ದಾರೆ, ನಾನು ಮತ್ತು ಇವರು ಸ್ಕೂಟಿಯಲ್ಲಿ ಹೋಗ್ತಿದ್ದೀವಿ. ನೋಡಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ ನಾವು ತುಳಸಿ ಪೂಜೆ ಹೇಗೆ ಮಾಡಿದ್ದಾರೆ ಮನೆಯಲ್ಲಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇ ಟ್ರಾಫಿಕ್ ಎಂಥ ಟ್ರಾಫಿಕ್ ಅಂದರೆ ಅಯ್ಯೋ ಈ ಗಾಡಿಯಲ್ಲಿ ಚೇಂಜ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಟ್ರಾಫಿಕ್ ಎಂಥ ಗಾಡಿ ಆಗ್ತದೆ, ಬಸ್ಗಳು ಗಾಡಿಗಳು ಎಲ್ಲರೂ ಬಸ್ಸು ನಿಂತಿದೆ ಒಂದು ನೋಡಿ, ಇದೊಂದು ನೋಡಿ ಪ್ಲೇಸ್. ರಾತ್ರಿ ಹೋಗಲಿಕ್ಕೆ ಚಂದವಾಗಿರುತ್ತದೆ, ಆದರೆ ಯಾಕಂದರೆ ಇಲ್ಲ ಕಷ್ಟ ಮಕ್ಕಳಿಲ್ಲ ಈಗ. ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಮಕ್ಕಳು ಇಲ್ಲ ಕಡಿಮೆ, ಮಕ್ಕಳು ಗಾಡಿಯಲ್ಲಿ ನೋಡಬೇಕು ಹೇಗೆ ಟ್ರಾಫಿಕ್ ಇದೆ ಅಂತ. ಉಂಟಲ್ಲ ಓ ಅವೇನೇ ಬಿಡ್ತೀನಿ ನಾನು, ಅವ್ರೇನು ಮಾಡಿದ್ರು मध्य तो टेंशन झाले पाहू बाबा. ಎಲ್ಲಿಂದ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕಂದರೆ ತುಂಬ ಗಲಾಟೆ ಎಲ್ಲ ಇತ್ತು, ಮತ್ತು ಸಾಂಗ್ ಎಲ್ಲ ಆಡ್ತಾಯಿದ್ರು. ಇಲ್ಲಿ ಸ್ಟೂಲ್ ಬೇಕಂದ್ರು ನೋಡಿ ತುಳಸಿಯನ್ನು ಒಳಗಡೆ ಇಟ್ಟಿದ್ದಾರೆ ಇಲ್ಲಿ, ಅಂದರೆ ಹೊರಗಡೆ ಜಾಗ ಇಲ್ಲದ ಕಾರಣ ಈಗ ಹೊರಗಡೆ ಇಟ್ಟಿದ್ದಾರೆ. ಬಾಬಾಜಿ ಮನೆಯಲ್ಲಿ ಹಾಗೆಯೇ ಎಲ್ಲ ಫಂಕ್ಷನ್ ಕೂಡ ಮಾಡ್ತಾರೆ, ಗಣಪತಿ ನವರಾತ್ರಿ ಮತ್ತು ಅದೇ ಮತ್ತು ಎಲ್ಲ ಏನು ಫಂಕ್ಷನ್ ಇರುತ್ತೆ ಅದು ದೇವರದ್ದು ಫೆಸ್ಟಿವಲ್ ಇರುತ್ತೆ ಅದೆಲ್ಲ ಮಾಡ್ತಾರೆ ಅವರು. ಇಲ್ಲಿ ನೋಡಿ ಪೂಜೆ ಮಾಡ್ತಾರೆ, ಉಡಿ ತುಂಬ್ತಿದ್ದಾರೆ, ತಂದವರು ಉಡಿ ತರ್ತಾರಲ್ವ ಅದನ್ನೆಲ್ಲ ತುಂಬ್ತಾರೆ. ನಂಗೆ ಗೊತ್ತಿರಲಿಲ್ಲ ಅದನ್ನು ಉಡಿ ತುಂಬುವುದಂದರೆ ನಂಗೆ ಗೊತ್ತಿಲ್ಲ, ಅದು ಉಪವಾಸ ಇದ್ದವರು ಮಾಡ್ತಾರಂತೆ. ನಾನು ಉಪವಾಸ ಕೂರಿಲ್ಲ ಆ ದಿನ, ಅಂದರೆ ನಾನು ಉಪವಾಸ ಮಾಡೋದಿಲ್ಲ, ನಾನು ಮಾಡೋದನ್ನು ಮಾತ್ರ ಮಾಡೋದು, ಯಾಕಂದರೆ ನಾನು ಅನುಸರಿಸ್ಕೊಂಡು ಬಂದದ್ದನ್ನು ಮಾತ್ರ ನಾನು ಮಾಡೋದು, ಅದಕ್ಕೆ ನಾನು ಮಾಡಿಲ್ಲ. ಇಲ್ಲಿ ನೋಡಿ ಅವರು ಕೆಲವರು ಉಪವಾಸ ಇದ್ದವರು ಉಡಿ ತುಂಬ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಈಗ ಮದುವೆಗೆ ರೆಡಿ ಆಗ್ತಾ ಉಂಟು, ಮದುವೆ ಮಾಡ್ತಾರೆ ನೋಡಿ ಈಗ. ಇಲ್ಲಿ ನೋಡಿ ಇವರು ಎಲ್ಲ ಮಾಡಿಸ್ತಾರೆ. ಇಲ್ಲಿ ಮುಂಬೈಯಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾಯಿದ್ದಾರೆ ಇವರು ಕೂಡ. ಚೆನ್ನಾಗಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು, ತುಂಬ ಜನ ಇದ್ದರು. ಊಟದ ವ್ಯವಸ್ಥೆ ಏನು ಮಾಡಿಲ್ಲ ಅವರು, ನಮಗೂ ಊಟ ಇತ್ತು, ಮತ್ತು ಅವರು ಬಂದವರಿಗೆ ಸಮೋಸ ಮತ್ತು ತಂಪು ಪಾನೀಯ ಏನಾದರೂ ಕೊಟ್ಟಿದ್ದಾರೆ. ಇವರು ಯೂಟ್ಯೂಬ್ ಚಾನಲ್ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳಿದರು. ನಾನಂದೆ ಇಲ್ಲ ಹಿಂದಿ ಚಾನಲ್ ಅಲ್ಲ ಕನ್ನಡ ಚಾನಲ್ಲೇ ಅಂದೆ. ಅವ್ರು ಅದಕ್ಕೆ ಕೂಡಿ ನಾವು ನೋಡ್ತೀವಿ ಅಂದರು, ಮತ್ತು ಕೊಟ್ಟೆ ನಾನು. ನನ್ನ ಹಸ್ಬೆಂಡ್ ಎಲ್ಲರಿಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಅಂತ. ನನಗೆ ಎಂತ ಗೊತ್ತಾ, ನಾಚಿಕೆ ಆಗುತ್ತೆ, ಅದು ಸರಿಯಾಗಲ್ಲ ನೋಡಿ. ನನ್ನ ಬಾವಾಜಿ ಕೂಡ ಇದ್ದರು, ಅದು ಸರಿಯಾಗ್ತಿರ್ಲಿಲ್ಲ. ತುಳಸಿ ಪೂಜೆಯನ್ನು ಈ ಥರನೂ ಒಂದು ಮಾಡ್ತಾರೆ ಅಂತ ನಾನು ಲೈಫಲ್ಲಿ ಫಸ್ಟೇ ನೋಡಿದ್ದು. ಯಾಕಂದರೆ ನಮ್ಮ ಮನೆಯಲ್ಲಿ ಅಂಗಳದಲ್ಲಿ ಮಾಡೋದಲ್ವ, ಇಲ್ಲಿ ಕೂಡ ಅಂಗಳ ಮಾಡ್ಬೋದು. ತುಂಬ ಮಳೆ ಇದ್ದ ಕಾರಣ ಅವರು ಒಳಗಡೆ ಮಾಡಿದ್ರು. ನಂಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ನಾನು ಯಜಮಾನ್ರು ಅಂದರು ಹೋಗುವ ಅಂದರು, ನಾನು ಕೂಡ ಹೋದೆ. ಅಂದರೆ ಮನೆ ಒಂದು ಫ್ಯಾಮಿಲಿ ಅಂತ ಅಂದರೆ ಹೋಗಲೇಬೇಕಾಗುತ್ತೆ ಅಲ್ವಾ, ಅದಕ್ಕೆ ಹೋದ್ವಿ. ಅಲ್ಲಿ ಸಾಂಗ್ದು ವಿಚಾರದಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಉಂಟು, ಸಾಂಗ್ ಹಾಕ್ತೀನಿ ಅಂತ. ಅದಕ್ಕೆ ನೋಡಿ ಇವರು ಯಾಯ್ ಅಂತ ಅಂದೆ. ಇಲ್ಲಿ ನೋಡಿ ನಮ್ಮ ಮಕ್ಕಳು ಕೂಡ ಆಡ್ತಾಯಿದ್ದಾರೆ, ನಮ್ಮ ಮಕ್ಕಳು ತುಂಬ ಖುಷಿಯಾಗಿತ್ತು. ಆ ದಿನ ರಜೆ ಇದ್ದ ಕಾರಣ ಶಾಲೆಗೆ ನಾನು ಸಂಜೆ ಹೊತ್ತಿಗೆ ಹೋಗಿದ್ದು ನಾನು.
ನೋಡಿ ನನ್ನ ಮಗ ದೊಡ್ಡ ಮಗ ತುಂಬ ಚೆನ್ನಾಗಿ ಆಗಿದ್ದಾನೆ ನೋಡಿ. ನನ್ನ ವಿಡಿಯೋವನ್ನು ಇದನ್ನು ನನ್ನ ಹಸ್ಬೆಂಡ್ ತೆಗೆಯೋದು, ಯಾಕಂದರೆ ಎಲ್ಲರೂ ತೆಗೆದುಕೊಂಡು ಬರ್ತಾರೆ. ಇಲ್ಲಿ ನೋಡಿ ಮದುವೆಗೆ ರೆಡಿ ಆಯಿತು. ಇಲ್ಲಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಬಾವಾಜಿ ಇಬ್ಬರು ಮದುವೆಗೆ ಬಟ್ಟೆ ಹಿಡಿದು ನಿಂತ್ಕೊಂಡಿದ್ದಾರೆ ನೋಡಿ. ಸಾಂಗ್ ಎಲ್ಲ ತುಂಬ ಚೆನ್ನಾಗಿ ಆಡಿದರು. ಮದುವೆಯ ಇದು ಮದುವೆದ್ದು ತುಳಸಿ ಮದುವೆಯದ್ದು ಅದು ನಾನು ಮಾಡಿಲ್ಲ, ಯಾಕಂದರೆ ವಿಡಿಯೋಗೆ ಹಾಕಿದರೆ ಕಾಪಿರೈಟ್ ಬರುವ ಕಾರಣ ನಾನು ಅದಕ್ಕೆ ಇದು ಕೊಡಲಿಲ್ಲ. ಈ ಥರ ಮದುವೆ ಕೂಡ ಮಾಡಿದರು. ನಮ್ಮ ಕಡೆ ಇಲ್ಲ, ನಮ್ಮ ಪೂಜೆ ಮಾಡಿ ನಾವು ಇದು ಕೃಷ್ಣ ಎಲ್ಲ ಮಾಡಿ ಬಿಡ್ತೀವಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಮದುವೆಯ ವ್ಯವಸ್ಥೆ ಕೂಡ ಉಂಟು. ಈ ರೀತಿದ್ದು ನಾನು ಮೊದಲೇ ನೋಡಿದ್ದು, ನಿಮಗೂ ಕೂಡ ನೋಡಿ ಖುಷಿಯಾಗಿರ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಗೊತ್ತಿದ್ದರೆ ನಾನು ಇದು ಮಾಡ್ತಿದ್ದೆ. ನನ್ನ ಲೈಫಲ್ಲಿ ನಾನು ಇಷ್ಟು 38ನೇ ಏಜಲ್ಲಿ, ನಾನು 38ನೇ ಏಜ್ ನಡೀತಾ ಉಂಟು ನನಗೆ. ಈ ಏಜಲ್ಲಿ ನಾನು ಇದೇ ಮೊದಲು ನೋಡಿದ್ದು. ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತಲೇ ಗೊತ್ತಿಲ್ಲ. ಮದುವೆ ಈ ರೀತಿ ಕೂಡ ಮಾಡುತ್ತಾರಾ ಅನ್ನೋದು ನನಗೆ ಗೊತ್ತಿಲ್ಲ. ಇದು ತುಳಸಿ ವಿವಾಹ ಅಂದರೆ ತುಳಸಿಯ ಮದುವೆ ಮಾಡ್ತಿದ್ದಾರೆ ಇಲ್ಲಿ. ತುಳಸಿದ್ದು ಮದುವೆ ತುಂಬ ಚೆನ್ನಾಗಿ ನಡೀತು. ಒಂದು ಅರ್ಧ ಗಂಟೆ ಕೈಯಲ್ಲಿ ಇದನ್ನು ಇಟ್ಕೊಂಡು ನಾವು ಇದೆಲ್ಲ ಪೂಜೆ ಎಲ್ಲ ಶಾಸ್ತ್ರೋಕ್ತವಾಗಿ ನಡೆಯಿತು. ವಿಡಿಯೋ ಇದರಲ್ಲಿ ಇದು ಹಾಕಿದ್ರು ನೋಡಿ. ಇಲ್ಲಿ ಹಾಯ್ ಅಂತಿದ್ದಾರೆ ಅವರು. ಇನ್ನೊಬ್ರು ತೆಗ್ದಿದ್ದು ಅಯ್ಯಯ್ಯೋ ನಾನು ನೈಟಿ ಹಾಕ್ಕೊಂಡಿದ್ದೇನೆ ಬೇಡ ಅಂದರು ಅವರು ಕೂಡ. ಇನ್ನೊಬ್ಬರು ಇಲ್ಲಿ ನೋಡಿ, ಇಬ್ಬರು ಅಣ್ಣ ತಮ್ಮಂದಿರಿದ್ದಾರೆ. ಇಲ್ಲಿ ನೋಡಿ ಇನ್ನೊಬ್ಬರನ್ನು ತೋರಿಸ್ತೀನಿ. ಅವರು ಬೇಡ 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 ನಾನು ನೈಟಿ ಹಾಕಿದ್ದೀನಿ, ನಂದು ತೆಗಿತಿದ್ದೀರಾ ಅಂತ ಅಂದರು. ಅದಕ್ಕೆ ನಾನು ನೋಡಿ ಈಗ ತೆಗಿತೀನಿ, ಅದಕ್ಕೆ ನೋಡಿ ನಂದು ಅಂತಂದರು ನೋಡಿ. ಅವರು ಅಯ್ಯಯ್ಯೋ ಅವ್ರು ಹಾಗೆ ಅಂದರು ನನಗೆ. ಮತ್ತೆ ಅವ್ರು ನೋಡಿ ನೀನೊಂದು ಎಂಥದ ಅಂತ ಅಂತಿದ್ದಾರೆ ಅವರು. ಇವರಿಗೆಲ್ಲ ಖುಷಿ, ನಮ್ಮದು ತೆಗಿರಿ ಅಂತಿದ್ರು. ತುಂಬ ಖುಷಿ ಆಗ್ತಿತ್ತು ಅವರಿಗೆ ವಿಡಿಯೋ ಮಾಡುವಾಗ. ಅವ್ರದ್ದು ಯೂಟ್ಯೂಬಲ್ಲಿ ಬರುತ್ತೆ ಅಲ್ವ, ಅದಕ್ಕೆ ತುಂಬ ಖುಷಿ ಅವರಿಗೆ. ಹಾಗೆ ನನ್ನ ಮಗ ನೋಡಿ ಹೀರೋ ಆಗಿದ್ದಾನೆ ನೋಡಿ. ಅವರಿಬ್ಬರು ಗಾಡಿಯಲ್ಲಿ ಬಂದದ್ದು, ನಾನು ಮತ್ತು ಇಲ್ಲಿ ನೋಡಿ ಒಂದು ಆಯಿತು. ಮದುವೆ ಹೇಗೆ ಮಾಡ್ತಾರೆ ನಿಜ ಜೀವನದಲ್ಲಿ, ಹಾಗೇನೇ ಮದುವೆ ಆಯಿತು ಇಲ್ಲಿ ಕೂಡ. ನನಗಂತೂ ತುಂಬ ಖುಷಿ ಆಯಿತು ನೋಡಿಯೋ. ಆದರೆ ನಾನು ಫಸ್ಟ್ ಟೈಮ್ ನೋಡಿದ್ದು, ನಂಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ, ವಿಷಯನೂ ಗೊತ್ತಿಲ್ಲ ನನಗೆ. ಇದೇ ಫಸ್ಟ್ ಟೈಮ್. ಹೀಗೂ ಆಗುತ್ತಾ, ಹೀಗೂ ಉಂಟಾ ಅಂತ ನಾನು ಒಂದು ಸರಿ ಯೋಚನೆ ಮಾಡುವ ರೀತಿಯ ಆಯಿತು ನಂದು. ಅಷ್ಟು ಏನೋ ಒಂಥರ ವಿಚಿತ್ರ ಅನ್ನೋದಲ್ಲ, ಅದು ನಾನು ನೋಡೋದಿದ್ದದಲ್ವ. ಇವತ್ತು ಇಷ್ಟುವರೆಗೆ ನಾನು ನೋಡೇ ಇಲ್ಲ ಇದು. ಇವರು ಪ್ರತಿ ವರ್ಷ ಹೀಗೆ ಮಾಡ್ತಾರೆ. ನಾನು ಫಸ್ಟ್ 5 ವರ್ಷ ಬಂದಿದ್ದು ಇಲ್ಲಿಗೆ ತುಳಸಿ ಪೂಜೆಗೆ. ನಾನು ಬಾವಾಜಿ ಅಂದರು ಬನ್ನಿ ಅಂದರು. ಅದಕ್ಕೆ ಮತ್ತು ಮಕ್ಕಳನ್ನು ಕರ್ಕೊಂಡು ಹೋಗಿದ್ರು. ನಾವು ಮತ್ತೆ ರೆಡಿಯಾಗಿ ಹೋದ್ವಿ. ಹಾಗೆ ನೋಡಿ ಇಲ್ಲಿ ನಡೀತಾ ಉಂಟು. ಇದು ಅಕ್ಷತೆ ಕಾಲ ಹಾಕ್ಲಿಕ್ಕೂ ಕೂಡ ಉಂಟು. ಅಕ್ಷತೆ ಕಾಲ ಹಾಕ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಅಕ್ಷತೆ ಕಾಲ ಹಾಕಿ ಮದುವೆಯನ್ನು ಮಾಡಿಸ್ತಿದ್ದಾರೆ. ಇಲ್ಲಿ ಇವರು ಪರ್ದೆಯನ್ನು ಹಿಡಿದು ನಿಂತಿದ್ದಾರೆ ನೋಡಿ ಇಲ್ಲಿ. ಹಾಗೆ ಇಲ್ಲಿ ಅದು ಇದು ಉಂಟಲ್ವ, ಶ್ರೋತ ಇದು ಎಲ್ಲ ಉಂಟಲ್ವ, ಯಾವುದು ಅದರದ್ದು ಇದೆಲ್ಲ ಬಟ್ರನ್ ಮಾಡ್ತಾರಲ್ವ, ಅದನ್ನೆಲ್ಲ ವೀಡಿಯೋದಲ್ಲಿ ಹಾಕಿದ್ದಾರೆ. DJ ಇಟ್ಟಿದ್ದರು. ಅದು ನನಗೆ ಅದು ಎಂತ ಗೊತ್ತಾಗಲಿಲ್ಲ ಅದು ಎಂತ ಕಾಪಿರೈಟ್ ಬಂದರೆ ಒಂದು ವೇಳೆ, ಅದಕ್ಕೆ ನಾನು ಸುಮ್ಮನೆ ಅದೇ ತೆಗಿಲಿಲ್ಲ. ಇಲ್ಲಿ ಒಂದು ಅರ್ಧ ಗಂಟೆ ತನಕ ನಾವು ಮದುವೆ ಮಾಡಿಸ್ತಾ ಇದ್ವಿ. ಮದುವೆ ಅಂದರೆ ಸುಲಭವ ನೋಡಿ, ಇಷ್ಟು ಮದುವೆ ಥರನೇ ಆಯಿತು. ಇದು ಅಂದರೆ ಕ್ರಮಬದ್ಧವಾಗಿ ಅನುಸಾರವಾಗಿ ಆಯಿತು. ನಾವು ಊರಿನ ಕಡೆ ಹೀಗೆಲ್ಲ ಮಾಡೋದಿಲ್ಲ. ನನಗೆ ಗೊತ್ತಿಲ್ಲ ಬೇರೆ ಕಡೆ ಮಾಡ್ತಾರಂತ ಗೊತ್ತಿಲ್ಲ. ನನ್ನ ಮನೆಯಲ್ಲಂತೂ ಖಂಡಿತ ಮಾಡಿಲ್ಲ ಇವತ್ತಿಷ್ಟರವರೆಗೂ. ನನಗೆ ಗೊತ್ತೂ ಇಲ್ಲ ಈ ಥರ ಎಲ್ಲ ಮದುವೆ ತುಳಸಿ ಪೂಜೆ ಎಲ್ಲ ಮಾಡ್ತಾರೆ, ಈ ಥರ ಮದುವೆ ಮಾಡಿ ತುಳಸಿ ಪೂಜೆ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಆದರೂ ನಮಗೆ ಖುಷಿ ಪಟ್ಟನೆ ನಾನು. ಖುಷಿ ಅಂದರೆ ಖುಷಿ. ಇಲ್ಲಿ ಏನೋ ಒಂದು ಕೊಡಲಿಕ್ಕೆ ಇತ್ತು, ಅದಕ್ಕೆ ನಾವು ಕೂತಿದ್ದೀವಿ. ನಂದು ವಿಡಿಯೋವನ್ನು ತೆಗೆದು ಬಿಟ್ಟಿದ್ದಾರೆ ಅವರು. ಇಲ್ಲಿ ಎಲ್ಲ ಪೂಜೆ ಆಯಿತು, ಮದುವೆನೂ ಆಯಿತು. ಇನ್ನು ಆರತಿ ಎಲ್ಲ ಮಾಡಲಿಕ್ಕೆ ಇದ್ದವರು ಆರತಿ ಮಾಡಲಿಕ್ಕೆ ಹೋದರು. ಎಲ್ಲರೂ ಆರತಿ ಮಾಡಬೇಕಂತ ಅಂದರು. ಹಾಗೆ ಇಲ್ಲಿ ಮದುವೆಯ ನೋಡಿ ಎಲ್ಲರೂ ಆ ಕಡೆ ಈ ಕಡೆ ತಿರುಗುತ್ತಾ ಇದ್ದಾರೆ. ಇನ್ನೇನು ಅಂತ ನಾನು ಅಂದ್ಕೊಂಡೆ, ಇನ್ನೂ ಆಯಿತು ಅಂತ ಅಂದ್ಕೊಂಡ್ವಿ. ಇಲ್ಲ, ಇದು ಆರತಿ ಬಾಕಿ ಇದೆಯಲ್ವಾ, ಆರತಿ ಮಾಡಬೇಕು ಅಂದರೆ ಆರತಿ ಮಾಡಬೇಕಂತ ನಮ್ಗೆ ಗೊತ್ತೇ ಇಲ್ಲ. ನಂಗೆ ಗೊತ್ತಿಲ್ಲ. ನಂತರ ಮದುವೆ ಆಯ್ತಲ್ವಾ, ಇನ್ನು ಮದುವೆಗಳಿಗೆ ಆರತಿ ಮಾಡಬೇಕಂತ ಉಂಟಲ್ವ, ಅದು ಎಲ್ಲ ಆರತಿ ಕೂಡ ರೆಡಿ ಮಾಡ್ತಿದ್ದಾರೆ ಈಗ. ಅಂತಿಂತೂ ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು, ನಡೆಯಿತು. ಇದು ನೋಡಿ ಬಾವಾಜಿ ಮತ್ತು ಅಕ್ಕ ಇಬ್ಬರು ಮಾಡ್ತಿದ್ದಾರೆ ನೋಡಿ ಈ ಪೂಜೆ. ಇಬ್ಬರು ಪೂಜೆ ಮಾಡ್ತಿದ್ದಾರೆ.
ನಾನು ಅವರನ್ನು ತೋರಿಸಿದ್ದೀನಿ ಅಡುಗೆ ಮನೆಯಲ್ಲಿ, ಹೆಚ್ಚಾಗಿ ಏನು ತೋರಿಸಿಲ್ಲ ಅವರನ್ನು ನಾನು. ಯಾಕಂದರೆ ಅಡುಗೆ ಮನೆಯದ್ದು ವಿಡಿಯೋ ಇತ್ತು, ಆದರೂ ಅದನ್ನು ನಾನು ಹಾಕಿಲ್ವೋ ಏನೋ ನನಗೆ ಡೌಟು. ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಅದನ್ನು ತೋರಿಸ್ತೀನಿ, ಇದು ವಿಡಿಯೋ ಹಾಕಿ ಕ್ಲಿಪ್ಪು. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಆರತಿ ಬೆಳಗ್ಗೆ ಮಾಡ್ತಾಯಿದ್ದಾರೆ. ನಾವು ಕೂಡ ಹೋದ್ವಿ ಆರತಿ ಮಾಡಲಿಕ್ಕೆ, ನಾನು ಮತ್ತು ನನ್ನ ಜಮಾನ್ರು ಹೋದ್ವಿ. ಆರತಿ ಮಾಡಬೇಕಲ್ವ ದೇವರಿಗೆ ತುಂಬ ಚೆನ್ನಾಗಿದ್ದಾರೆ ನೋಡಿ, ನೀವೇ ನೋಡ್ಬೋದು, ಜನಗಳು ತುಂಬ ಇದ್ದಾರೆ. ಅಂದರೆ ತುಳಸಿ ಪೂಜೆ ದೇವರದ್ದು ಕಾರ್ಯ ಅಂದರೆ ಎಲ್ಲರೂ ಬರ್ತಾರೆ, ಅದು ಖಂಡಿತವಾಗಲೂ. ಇಲ್ಲಿ ಅವರು ಬರಲ್ಲ, ಇಲ್ಲಿ ಇವರು ಬರಲ್ಲ, ತುಂಬ ಇಲ್ಲಿ ಆ ಕಡೆ ಎಂತ ಗೊತ್ತಾ, ಇವ್ರ ಕಡೆ ಜನಗಳು ತುಂಬ ಕೋಪ ಮಾಡೋದುಕೊಳ್ಳೋದು ಹೆಚ್ಚಾಗಿ. ಒಂದೊಂದು ಗಲಾಟೆ ಎಲ್ಲ ಆಗ್ತಾನೆ ಇದ್ದಾರೆ. ಅದು ಗಲ್ಲಿ ಇದು ಚಾಲಿ ಸಿಸ್ಟಮಲ್ಲಿ ಹಾಗೆಯೇ ಚಾಲಿ ಸಿಸ್ಟಮಲ್ಲಿ ಹಾಗೆಯೇ ಜಗಳ ಆಗ್ತಾನೆ ಇರ್ತದೆ. ಯಾಕಂದರೆ ಜನಗಳು ಹಾಗೆಯೇ ಇರ್ತಾರೆ. ನಾವು ಕೂಡ ಅವರಾಗಿ ಇದ್ದರೂ ನಾನಾದರೂ ಸುಮ್ಮನೆ ಬರ್ತೀವಿ, 2 ದಿನದಲ್ಲಿ ಓಡಿ ಬರ್ತಿದ್ರು, ಜಗಳ ಮಾಡ್ತಾರೆ ಅವರು. ಹಳ್ಳಿಯ ಜನಗಳು ಹಾಗೆ ಇಲ್ಲಿ ವಿಡಿಯೋ ತೆಗಿರಿ ಅಂತಿದ್ದಾರೆ, ತುಂಬ ಫುಲ್ ವಿಡಿಯೋ ತೆಗಿರಿ ಅಂತಿದ್ದಾರೆ. ನಾನು ತೆಗಿತಾ ಇದ್ದೀನಿ, ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಇಲ್ಲಿ ಪೂಜೆ ಆಯಿತು. ನಾವಿನ್ನು ನೋಡಿ, ಇದು ಬಾಬಾಜಿ ಮಗಳಿಗೆ ಸರಿ ಬೈದ್ವಿ ನಾವು, ಯಾಕೆ ಡ್ರೆಸ್ ಚೇಂಜ್ ಮಾಡಲಿಲ್ಲ ನೀನು, ಈ ಡ್ರೆಸ್ಸಲ್ಲಿ ಬಂದಿದ್ದೀಯಲ್ವಾ ಅಂತ ನಾವು ಬೈದ್ವಿ ಅವರಿಗೆ ಒಂದು ಅದಕ್ಕೆ ಇಲ್ಲ, ಅವಳಿಗೆ ಪಾಪ ಕೆಲಸದಲ್ಲಿ ಇದ್ಲು, ಅವಳು ಏನು ಮಾಡಲಿಕ್ಕಾಗಲ್ಲ. ನನ್ನದೊಂದು ವೀಡಿಯೋ ತೆಗಿತಾರೆ. ನನ್ನ ಹಸ್ಬೆಂಡು ತುಂಬ ಜೋರಿದ್ದಾರೆ ಅವರು. ಈಗ ನಾನು ಬಾವಾಜಿ ಹತ್ರ ಕೊಟ್ಟೆ ನಾನೀಗ ನೋಡಿ. ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಆರತಿ ಮಾಡ್ತಿದ್ವಿ. ಬಾವಾಜಿ ಹತ್ರ ವೀಡಿಯೋ ತೆಗಿಲಿಕ್ಕೆ ಕೊಟ್ಟಿದ್ದೆ, ಅವರ ಮುಖವನ್ನು ತೋರಿಸಲಿಲ್ಲ. ನನ್ನ ಹಸ್ಬೆಂಡ್ ಹತ್ರ ಮಲ್ಲಿಗೆ ಮುಡ್ಕೊಂಡು ಹೋಗಿದೆ, ನನಗೆ ಇಷ್ಟ. ಅವರು ದುಂಡು ಮಲ್ಲಿಗೆ ತೆಗೆಸಿಕೊಡಿ ಅಂದೆ. ಯಾಕೆ ಸುಮ್ಮನೆ ಅಂದರು. ನಾನಂದೆ ಮದುವೆ ಆದವರಿಗೆ ಮಲ್ಲಿಗೆ ತೆಗೆದು ಕೊಡಬೇಕಂದೆ. ಮತ್ತೆ ತೆಗೆದು ಕೊಟ್ಟರು, 20 ರೂಪಾಯಿದು ಅಷ್ಟೇ. ಅದನ್ನು ತೆಗೆದುಕೊಳ್ಳಿಕ್ಕೆ ಇನ್ನು ಮುಂದೆ ನೋಡೋದಂದರೆ ಹೆಂಗೆ, ನನಗೆ ಇಷ್ಟ ಅಂದರೆ ಅದಕ್ಕೆ ನಾನು ಮುಡ್ಕೊಂಡು ಹೋದೆ. ಇಲ್ಲಿ ಮತ್ತೊಂದು ಆರತಿ ಮಾಡ್ತಿದ್ದಾರೆ ಅವರು, ಮತ್ತು ನನ್ನ ಮಕ್ಕಳು ಕೂಡ ಹೋದರು ಆರತಿ ಮಾಡಲಿಕ್ಕೆ. ಹೀಗೇ ತುಂಬ ಚೆನ್ನಾಗಿ ನಡೀತು ಪೂಜೆ ನೋಡಿ. ನಮ್ಮ ಮಕ್ಕಳು ಇಬ್ಬರು ಹೋದರು, ದೊಡ್ಡಮ್ಮನ ಜೊತೆ ಅವರು ಕೂಡ ಆರತಿ ಮಾಡಿದರು. ಅವು ನೋಡಿ ನನ್ನ ಹೀರೋಗಳು ಇಬ್ಬರು, ದೊಡ್ಡ ಹೀರೋ ಸಣ್ಣ ಹೀರೋ. ತುಂಬ ಆಸೆ ಮಾಡ್ತಾರೆ ನನ್ನ ಮಕ್ಕಳನ್ನು. ನಾನು ಅದರಲ್ಲಿ ಇಲ್ಲ ಅಂತ ಅನ್ನಲ್ಲ. ಯಾಕೆಂದರೆ ತುಂಬ ಆಸೆ ಪಡ್ತಾರೆ, ತುಂಬ ಆಸೆ ಇದು ಮಾಡ್ತಾರೆ ಅವರು, ಪ್ರೀತಿ ಕೊಡ್ತಾರೆ. ನಾನು ಇಲ್ಲ ಅಂತ ಯಾವತ್ತೂ ಒಂದಿಲ್ಲ. ಯಾಕಂದರೆ ನಿಜವಾದ ಪ್ರೀತಿ ಸಿಗುತ್ತೋ ಎಲ್ಲಿ, ಅಲ್ಲಿ ಮಕ್ಕಳು ಹೋಗಲಿಕ್ಕೆ ರೆಡಿ ಇರ್ತಾರೆ ಅಲ್ವಾ, ಹಾಗೆ ತುಂಬ ಪ್ರೀತಿ ಕೊಡ್ತಾರೆ. ದೊಡ್ಡಪ್ಪ ಅಂತೂ ತಲೆಯಲ್ಲಿ ಇಟ್ಕೊಂಡು ಓಡಾಡುವ ಥರ ಮಾಡ್ತಾರೆ, ಅಷ್ಟು ಪ್ರೀತಿ ಅವರು ಕೊಡ್ತಾರೆ. ದೊಡ್ಡಪ್ಪನದು ಪ್ರೀತಿ ತುಂಬಾ ಸಿಗುತ್ತೆ ಅವರಿಗೆ. ನಾನು ತುಂಬ ಅದರಲ್ಲಿ ಏನು 2 ಮಾತು ಆಡಲಿಕ್ಕೆ ಇಲ್ಲವೇ ಇಲ್ಲ. ಮಕ್ಕಳ ಬಗ್ಗೆ ತುಂಬ ಆಸೆಪಟ್ಟು ನೋಡ್ತಾರೆ, ಆಸೆ ಇಟ್ಟು. ಇಲ್ಲಿ ಎಲ್ಲರೂ ಆರತಿ ಮಾಡಿದರು, ಎಲ್ಲರೂ ಆರತಿ ಅದೆಲ್ಲ ಮಾಡಿಬಿಟ್ರು. ನಾನು ಎಲ್ಲರದ್ದು ವಿಡಿಯೋನೂ ತೆಗಿಲಿಲ್ಲ, ಯಾಕಂದರೆ ಎಲ್ಲ ಆರತಿ ಮಾಡಿದಾಗ ಲೆಂತ್ ಆಗುತ್ತೆ ವಿಡಿಯೋ. ಸ್ವಲ್ಪ ಲೆಂತ್ ಆದರೆ ತುಂಬ ಮತ್ತೆ ಬೈತಾರೆ ನನಗೆ, ವಿಡಿಯೋ ಲೆಂತ್ ಆಯಿತು, ಇಷ್ಟು ದೊಡ್ಡ ಆದರೂ ಲೆಂತ್ ಆಗಿದೆ ಇದು. ಹಾಗೆ ಇಲ್ಲಿ ಎಲ್ಲರೂ ಹೆಚ್ಚಾಗಿ ಹುಡುಗಿಯರೇ ಬಂದಿದ್ದಾರೆ, ಹುಡುಗರು ಎಲ್ಲ ಬಂದಿದ್ದಾರೆ ತುಂಬ. ಇದು ನನ್ನ ಹಸ್ಬೆಂಡ್ ತೆಗೆದದ್ದೆ ಇಷ್ಟು ದೊಡ್ಡ ವೀಡಿಯೋವನ್ನು ಅಂತ ಅಂದ್ಕೊಂಡಿದ್ದೀನಿ ನಾನು. ಎಲ್ಲ ಶಾಸ್ತ್ರ ಪ್ರಕಾರನೇ ಆಗಿದೆ. ಹೇಗೆ ಶಾಸ್ತ್ರದಲ್ಲಿ ಹೇಗೆ ಥರ ತುಳಸಿ ಮದುವೆ ಮಾಡ್ತಾರೆ ಆ ರೀತಿ ಎಲ್ಲ ಮಾಡಿದರು ಇವರು. ತುಂಬ ಚೆನ್ನಾಗಿ ಆಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿತ್ತು ಪೂಜೆ. ತುಂಬ ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಆಯಿತು. ಈ ಥರ ಫಂಕ್ಷನಲ್ಲಿ ಪಾಲ್ಗೊಳ್ಳೋದಂದರೆ ನನಗೆ ತುಂಬ ಇಷ್ಟ ನೋಡಿ. ಕೊನೆಯದಾಗಿ ನಾವು ಇಬ್ಬರು ಫೋಟೋ ತೆಗೆಸಿಕೊಂಡ್ವಿ. ಅವರು ನನ್ನ ಹಸ್ಬೆಂಡ್ ಎಂಥದ್ದು ಜೋಕ್ಸ್ ಮಾಡ್ತಿದ್ರು ನಮ್ಮ ಇಬ್ಬರನ್ನು ಕಂಡು, ಆದರೂ ನಾವು ಫೋಟೋ ತೆಗೀತಿದ್ವಿ. ನನ್ನ ಮಗ ನೋಡಿ ಸಮೋಸ ತಿಂತಿದ್ದಾನೆ, ನನ್ನ ಚಿಕ್ಕ ಮಗ ಕೂಡ ಸಮೋಸ ತಿಂತಿದ್ದಾನೆ. ಇಲ್ಲಿ ಇಬ್ಬರು ಫೋಟೋ ತೆಗಿತಿದ್ವಿ ನೋಡಿ. ನನ್ನ ಮಕ್ಕಳದು ಡ್ಯಾನ್ಸ್ ನೋಡಿ. ಇಲ್ಲಿ ಇನ್ನು ಅಡುಗೆ ಏನೆಲ್ಲ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಅಡುಗೆ ಮಾಡಲಿಕ್ಕೆ ನಾನು ಕರ್ಕೊಂಡು ಹೋದೆ, ಅವರು ಬೇಡ ಅಂದರು. ಅದಕ್ಕೆ ನಾನು ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಟೊಮೆಟೊ ರಸಮ್ ಮಾಡಿದೆ, ದಾಲ್ ರೈಸ್ ಮಾಡ್ತಿದ್ದಾರೆ, ಇಲ್ಲಿ ಸುಕ್ಕ ಮಾಡ್ತಿದ್ದಾರೆ. ಯಾರಿಲ್ಲ, ನಾವೆಲ್ಲ ಊಟಕ್ಕೆ ಅಲ್ವಾ. ಇಲ್ಲಿ ತೊಂಡೆಕಾಯಿ ಇದು ಮಾಡಿದ್ದಾರೆ, ಪಲ್ಯ ಮಾಡಿದ್ದಾರೆ.
ಇಲ್ಲಿ ಬಟಾಟೆ ಪಲ್ಯ ಮತ್ತು ಸಾಂಬಾರಿದೆ. ನೋಡಿಸ್ಬೇಡ ಅಂದರು, ನಗಾಡ್ತಿದ್ದಾರೆ. ಆಯಿ ಅಂದೆ, ಅದಕ್ಕೆ ಅವ್ರು ನಗಾಡ್ತಿದ್ದಾರೆ. ಇನ್ನೂ ಗ್ಯಾಸ್ ಕಟ್ಟೆ ಚೆನ್ನಾಗಿಲ್ಲ, ಎಲ್ಲ ಕ್ಲೀನ್ ಮಾಡಬೇಕಂದ್ರು. ಅದಕ್ಕೆ ಅಡುಗೆ ಮಾಡುವಾಗ ಏನೂ ಆಗಲ್ಲ ಅಂದಿದ್ರಲ್ವಾ. ಈಗ ಅಡುಗೆ ಮನೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಂದು ಬಾಬಾಜಿ ಮನೆಯದ್ದು ಯಾವುದು ತುಳಸಿ ಮದುವೆಯದ್ದು ನನಗೂ ಗೊತ್ತಿಲ್ಲ. ಈ ರೀತಿ ಶಾಸ್ತ್ರ ಎಲ್ಲ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಹೋದಾಗ ಈ ರೀತಿ ಇತ್ತು. ಅದಕ್ಕೆ ತುಂಬ ವಿಡಿಯೋವನ್ನು ಮಾಡಿ ನಿಮಗೂ ಕೂಡ ತೋರಿಸುವಂಥ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಅಡಿಗೆ ಕೂಡ ಮಾಡಿದ್ರು, ಅಡಿಗೆ ಎಲ್ಲ ತೋರಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಬೆಲ್ ಬಟನನ್ನು ಒತ್ತಿ. ಹಾಗೆ ಆದಷ್ಟು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ನನ್ನ ಈ ಚಿಕ್ಕದಂದರೆ ಸ್ವಲ್ಪ ದೊಡ್ಡದೇ ಇದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋವನ್ನು ನೋಡಿ ಸಪೋರ್ಟ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್.